ಹಾ ಸರಿ, ತಾತನ ಮನೆಗೆ ಹೋಗೋಣ. ಹುಣಸೂರ್ಗೆ. ಹುಣಸೂರು 140 ಕಿಲೋಮೀಟರ್, 3 ಗಂಟೆ ಬೇಕು. ಅಷ್ಟು ಸಿಂಪಲ್ ವಿಷಯ ಅರ್ಥ ಆಗಲ್ವೇನಾ? 20 ಕಿಲೋಮೀಟರ್ ಹೋಗಕ್ಕಾಗಲ್ಲ ಅಂತಿದ್ದೀನಿ, 140 ಕಿಲೋಮೀಟರ್ ಹೋಗಕ್ಕಾಗತ್ತೇನಾ? SLD ಅಂದರೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿಯನ್ನು ಫೇಸ್ ಮಾಡ್ತಿರೋ ಮಕ್ಕಳ ಇನ್ನೊಂದು ಸಮಸ್ಯೆ ಏನಂದರೆ ಇವ್ರಿಗೆ ಸಮಯದ ಗ್ರಾಮರ್ ಅರ್ಥ ಆಗ್ತಾ ಇರೋದಿಲ್ಲ. ಉದಾಹರಣೆಗೆ ಮನೆಯಲ್ಲೇನೆ ಊಟ ಮಾಡ್ಕೊಂಡು ಬರಬೇಕಾಗಿರುತ್ತೆ. ಅವ್ನ ಫ್ರೆಂಡ್ ಬಂದಿರ್ತಾನೆ, ಬಾರೋ ಆಟ ಆಡೋಣ ಅಂತ. ಅವ್ನಿಗೇನು ಹೇಳಬೇಕು? ಒಂದು ಊಟ ಮಾಡ್ಕೊಂಡು ಬರ್ತೀನಿ, ಒಂದು 20 ನಿಮಿಷ ವೆಯ್ಟ್ ಮಾಡು, ಒಂದು 15 ನಿಮಿಷ ವೆಯ್ಟ್ ಮಾಡು, ಒಂದು 10 ನಿಮಿಷ ವೆಯ್ಟ್ ಮಾಡು ಅಂತ ಹೇಳಬೇಕು. ಇವನೇನು ಹೇಳ್ತಾನೆ? ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ, ಒಂದು 5 ಗಂಟೆ ವೆಯ್ಟ್ ಮಾಡು ಅಂತಾನೆ ಬೇಕಾದರೆ. ಅವನಿಗೆ ಗೊತ್ತಾಗಲ್ಲ ಅಂದರೆ 5 ಗಂಟೆ ಅಂದರೆ ಎಷ್ಟು ಡ್ಯೂರೇಷನ್ನು ಅನ್ನೋದು ಅರ್ಥ ಆಗಲ್ಲ. ಅಥವಾ ಸ್ಕೂಲ್ಗೆ ಹೊರಟಿರ್ತಾನೆ, ಮನೆಗೆ ಯಾರೋ ಗೆಸ್ಟ್ ಬಂದಿರ್ತಾರೆ, ಸ್ಕೂಲ್ಗೆ ಹೋಗಿ ಬಂದ್ಬಿಡ್ತೀನಿ 2 ನಿಮಿಷ ಅಂತ ಹೇಳ್ಬಿಟ್ಟು ಹೋಗ್ಬೋದು. ಒಟ್ಟಾರೆ ಅವ್ರಿಗೆ ನಾವು ರೆಗ್ಯುಲರ್ ಆಗಿ ಮಾತಾಡ್ತಿರ್ತೀವಿ, ಒಂದು 2 ನಿಮಿಷ ಬಂದೆ, 5 ನಿಮಿಷ ಬಂದೆ, ಇನ್ನೊಂದು 2 ಅವರ್ಸ್ ಬಂದ್ಬಿಡ್ತೀನಿ ಅಂತೆಲ್ಲ ಹೇಳ್ತಿರ್ತೀವಲ್ಲ, ಅದನ್ನು ಕೇಳಿಸ್ಕೊಂಡು ರೂಢಿಸ್ಕೊಂಡಿರ್ತಾರೆ. ಅವ್ರು ಅದನ್ನು ಇಮಿಟೇಟ್ ಮಾಡ್ತಾ ಇರ್ತಾರೆ. ಆದರೆ ನಮ್ಗೆ ಗೊತ್ತು 2 ನಿಮಿಷ ಅಂದರೆ 120 ಸೆಕೆಂಡ್ಸ್ ಅಂತ, ಅಥವಾ 5 ಗಂಟೆ ಅಂದರೆ ಎಷ್ಟು ಅನ್ನೋದು ನಮಗೆ ಗೊತ್ತು. ಅದು ಗೊತ್ತಿದ್ದು ನಾವು ಹೇಳ್ತಾ ಇರ್ತೀವಿ. ಆದರೆ ಈ ಮಕ್ಕಳಿಗೆ ಅದು ಅರ್ಥ ಆಗಲ್ಲ. ಸುಮ್ಮನೆ ಕಾಪಿ ಮಾಡ್ತಾ ಇರ್ತಾರೆ ನಮ್ಮ ಮಾತನ್ನು. ಅದಕ್ಕೊಂದು ಉದಾಹರಣೆ ತೋರಿಸ್ತೀನಿ ನೋಡಿ ಇವಾಗ. ಸುಶೀಲ್ ರೆಡಿ ಏನೋ? ಸುಶೀಲ್ ಟೈಮ್ ಆಯ್ತು, ಹೊರಡಬೇಕು, ರೆಡಿನಾ? ಆಯ್ತಮ್ಮ, ರೆಡಿ. ತಲೆ ಬಚ್ಕೊಂತಿದ್ದೀನಿ. ಇನ್ನು ಎಷ್ಟು ಹೊತ್ತು ಬೇಕು? ಇನ್ನು 2 ಗಂಟೆ, 2 ಅವರ್ಸ್. 2 ಗಂಟೆನಾ? ಇನ್ನೊಂದು ಸಮಸ್ಯೆ ಏನಂದರೆ ಇವ್ರಿಗೆ ಸಮಯದ ಗ್ರಾಮರ್ ಅರ್ಥ ಆಗ್ತಾ ಇರೋದಿಲ್ಲ. ಅಂದರೆ 1 ಸೆಕೆಂಡ್ ಅಂದರೆ ಎಷ್ಟು, 1 ನಿಮಿಷ ಅಂದರೆ ಎಷ್ಟು, 1 ಗಂಟೆ ಅಂದರೆ ಎಷ್ಟು. ಈ ಸೆಕೆಂಡು, ನಿಮಿಷ, ಗಂಟೆಗಳು ಅವ್ರಿಗೆ ಅರ್ಥ ಆಗಲ್ಲ, ಅದ್ರ ಡ್ಯೂರೇಷನ್ ಏನು ಅಂತ. ಯಾವುದಕ್ಕೆ ಏನು ಬೇಕಾದ್ರೂ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ತೋರಿಸ್ತೀನಿ ನೋಡಿ ಇವಾಗ. ಅಮ್ಮ ಬೇಜಾರಾಗ್ತಿದೆ, ದೊಡ್ಡಪ್ಪ ಮನೆಗೆ ಹೋಗೋಣ. ಹೇಗಮ್ಮ ಆಗತ್ತೆ? ನೋಡು, ಆಗ್ಲೇ 7 ಗಂಟೆ, 8:30 ಊಟ ಮಾಡ್ಬೇಕಲ್ವಾ? ಅಮ್ಮ ಇನ್ನೂ ಟೈಮ್ ಇದೆಯಾ? ನಾವು ಹೋಗೋಣ. 1.5 ಗಂಟೆಲಿ 20 ಕಿಲೋಮೀಟರ್ ಹೋಗಿ 20 ಕಿಲೋಮೀಟರ್ ಬರಕ್ಕಾಗತ್ತಾ? ಆಗಲ್ವಾ? ನೀನೇ ಯೋಚನೆ ಮಾಡು, ಅದು ಎಷ್ಟು ದೂರ ಇದೆ, ಹೇಗ್ ಸಾಧ್ಯ? ಹಾ ಸರಿ, ತಾತನ ಮನೆಗೆ ಹೋಗೋಣ. ಹುಣಸೂರ್ಗೆ. ಹುಣಸೂರು 140 ಕಿಲೋಮೀಟರ್, 3 ಗಂಟೆ ಬೇಕು. ಅಷ್ಟು ಸಿಂಪಲ್ ವಿಷಯ ಅರ್ಥ ಆಗಲ್ವೇನಾ? 20 ಕಿಲೋಮೀಟರ್ ಹೋಗಕ್ಕಾಗಲ್ಲ ಅಂತಿದ್ದೀನಿ, 140 ಕಿಲೋಮೀಟರ್ ಹೋಗಕ್ಕಾಗತ್ತೇನಾ? ನಿಮಗೆ ಒಟ್ನಲ್ಲಿ ನನ್ನ ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ. ಆಯ್ತು ಬಿಡು.